ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸ ಆಯಿತು ಎಗ್ ರೆಸಿಪಿ ಹಾಕಿ. ಇವತ್ತೊಂದು ಮೊಟ್ಟೆ ಮಸಾಲೆ ರೆಸಿಪಿ ತೋರಿಸ್ಕೊಡ್ತೀನಿ. ಹೆಸರು ಕೇಳಿದ ತಕ್ಷಣ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಯಾವಾಗೂ ಒಂದೇ ಥರ ನಿಮಗೆ ತೋರಿಸಲ್ಲ. ಹೆಸರು ಮಾತ್ರ ಎಗ್ ಮಸಾಲ ಆಗಿರ್ಬೋದು, ಆದರೆ ಮಾಡೋ ಮೆಥಡು ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲೂ ಕ್ವಿಕ್ಕಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಖಂಡಿತ ಮೊಟ್ಟೆ ಇಷ್ಟಪಡೋರಿಗೆ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಇವಾಗ ಈ ರೆಸಿಪಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ ಬೇಕಾಗುತ್ತೆ, ರುಬ್ಬೋದಕ್ಕೆ ಒಂದು ಈರುಳ್ಳಿ. ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮೊಟೊನು, ಒಂದು ಅರ್ಧ ಇಂಚು ಶುಂಠಿನೂ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು. ಹಾಗೆ ಒಂದು ನನ್ನ ಕೈ ಎಳ್ತೇನಲ್ಲಿ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ, ಅಂದರೆ ಸ್ವಲ್ಪ ಕೊತ್ತಂಬರಿ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನೂ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಈ ಮಸಾಲೆನ ನಾನು ಇವತ್ತು ಅರ್ಧ ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ 1 ಡಜನ್ ಮೊಟ್ಟೆನಲ್ಲೂ ಮಾಡ್ಕೋಬೋದು. ಅದು ರುಬ್ಬಿದ ಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ನಾರ್ಮಲ್ ಚಕ್ಕೆ, ಲವಂಗ, ಯಾಲಕ್ಕಿ, ಕಲ್ಲೂವ, ಸೋಂಪು ಕಾಳು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಆಲ್ರೆಡಿ ಮೊಟ್ಟೆ ವೆರೈಟಿ ರೆಸಿಪಿ ಎಷ್ಟೊಂದು ಹಾಕಿದ್ದೀನಿ. ಹಬ್ಬದ ರೆಸಿಪಿಗಳಂತೂ ಇದ್ದಾವೆ. ಖಂಡಿತ ನೀವು ಹೊಸದಾಗಿ ನೋಡೋರು ಒಂದ್ಸರಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಅಥವಾ ನಿಮಗೆ ಯಾವ ರೆಸಿಪಿ ಬೇಕಂತ ಸರ್ಚ್ ಮಾಡ್ದೇನೂ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡಿದ ಮೇಲೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಹಸಿ ಮಸಾಲೆ ರುಬ್ಬಿದ್ದೀನಿ. ನಾನು ಹೇಳಿದ್ನಲ್ಲ, ಅರ್ಧ ಡಜನ್ ಮೊಟ್ಟೆ ಪ್ಲೇಸಲ್ಲಿ ನೀವು 1 ಡಜನಲ್ಲೂ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಉಪ್ಪಿನಕಾಯಿ ಟೈಪ್ ಥರ, ಅಂದರೆ ತೊಕ್ಕು ಇರುತ್ತಲ್ವ ಆ ಟೈಪ್. ಇದು ಗೊಜ್ಜು ಥರನೂ ಇರಬೇಕು, ಸ್ವಲ್ಪ ಲಿಕ್ವಿಡ್ ಥರನೂ ಇರಬೇಕು, ಆ ಥರ ಮೆಥಡಲ್ಲಿ ಮಾಡಬೇಕಿದು. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡಿದ್ದೆ. ಅವಾಗ ಸೌಟಿಂದ ತಿರುಗಿಸ್ತಾ ಇದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದು. ಸೊ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಗ್ಗರಣೆಗೂ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೆ. ನೀವು ಮಸಾಲೆ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಈರುಳ್ಳಿ ಟೊಮೊಟೊ ಒಗ್ಗರಣೆ ಹಾಕ್ತೀರ, ಸಪ್ರೇಟಾಗಿ ಮಸಾಲೆ ರುಬ್ಬಿ ಕೂಡ ಮಾಡ್ಕೊಬೋದು. ಈಗ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾನೆ ಇದ್ರ ಜೊತೆಗೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ನಾರ್ಮಲಾಗಿ ಮೊಟ್ಟೆ ಮಸಾಲ ಪೌಡರ್ ಆಗಿರ್ಬೋದು, ಚಿಕನ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಯಾವುದು ಯೂಸ್ ಮಾಡ್ತಾಯಿಲ್ಲ. ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಮಟನ್ ಮಸಾಲ ಪೌಡರ್ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಿಲ್ಲ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಕರಿ ಮಸಾಲ ಪೌಡರ್ ಅಂತಲೂ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಈ ಮಟನ್ ಮಸಾಲೆ, ಕರಿ ಮಸಾಲೆ ಯಾವುದೂ ಇಲ್ಲ ಅಂದರೆ ಗರಂ ಮಸಾಲ ಹಾಕಿ ಮಾಡ್ಕೋಬೋದು. ಯಾಕಂದರೆ ಗರಂ ಮಸಾಲೆ ಯಾವಾಗೂ ಎನಿ ಟೈಮ್ ಮನೇಲಿರುತ್ತೆ, ಅದೇ ಒಂದೇ ಥರ ಟೇಸ್ಟ್ ಇರಬಾರ್ದು ಅಂತಲೇ ನಾನು ಡಿಫ್ರೆಂಟಾಗಿ ಮಾಡಿದ್ದು. ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡೋ ಟೈಮ್ಗೆ ಇವಾಗ ಇದಕ್ಕೆ ಗ್ರೇವಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು 1 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಮೊಟ್ಟೆ ಮಸಾಲ ಕರಿ ಅಲ್ವಾ, ಸೊ ಮೊಟ್ಟೆ ಮಸಾಲ ಅಂದರೆ ನಿಮಗೆ ಗೊತ್ತಾಗಿರುತ್ತೆ. ಜಾಸ್ತಿ ಗ್ರೇವಿ ಥರನೂ ಇರಬಾರ್ದು, ಲಿಕ್ವಿಡ್ ಥರನೂ ಇರಬಾರ್ದು. ನಮಗೆ ಹಂಗೆ ಗೊಜ್ಜು ಥರ ಇರಬೇಕು, ಅನ್ನದಲ್ಲಿ ಕಲಿಸ್ಕೊಂಡು ತಿನ್ನೋ ಥರನೂ ಇರ್ಬೋದು, ಅಥವಾ ಚಪಾತಿಗೆ, ಪೂರಿಗೆ, ನೀವು ದೋಸೆಗೆಲ್ಲ ಹಾಗೆ ಟಚ್ ಮಾಡಿ ತಿನ್ನೋ ಥರ ಇದ್ರೂ ನಡೆಯುತ್ತೆ. ಇವಾಗ ಇದನ್ನು ಲೋ ಫ್ಲೇಮಲ್ಲೇ ನಾನು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೆ. ಆನಂತರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಫೈನಲಾಗಿ ಮೊಟ್ಟೆನ ಬೇಯಿಸಿ ನಾನು ಸಪ್ರೇಟಾಗಿ ಎಣ್ಣೆಯಲ್ಲಿ ಏನು ಫ್ರೈ ಮಾಡಿಲ್ಲ. ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಾದರೆ ಹಾಗೆ ರೌಂಡ್ ಮೊಟ್ಟೆ ಇರುತ್ತಲ್ಲ, ಹಂಗೆ ಫ್ರೈ ಮಾಡಿ ಆನಂತರ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬೇಯಿಸಿರೋ ಮೊಟ್ಟೆನ ಹಾಗೆ ಜೋಡಿಸ್ಕೊತಾ ಇದ್ದೀನಿ. ಅರ್ಧ ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಮೊಟ್ಟೆ ಕ್ವಾಂಟಿಟಿ ನೀವು ಜಾಸ್ತಿ ಕೂಡ ತೊಗೋಬೋದು. ಮತ್ತು ನಿಮ್ಮ ಮನೇಲಿ ಏನಾದರೂ ಸಿಂಪಲ್ ನಾನ್ ವೆಜ್ ಫಂಕ್ಷನ್ ಮಾಡಿದಾಗ ಈ ಥರ ಒಂದು ಸೈಡ್ ಡಿಶ್ ಆಗಿ ಈ ರೆಸಿಪಿನ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಿಮಗೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಈರುಳ್ಳಿ ಜೊತೆಗೆ. ಸೊ ಇವಾಗ ಮೊಟ್ಟೆಯಲ್ಲಿ ಹಾಕಿದ ಮೇಲೆ ಆ ಮಸಾಲೆ ಇರುತ್ತಲ್ವ, ಅದನ್ನೇ ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ. ಹಾಕಿದ ಮೇಲೆ ಇದನ್ನು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕು. ಬೇಕಂದರೆ ನೀವು ಕಸೂರಿ ಮೆಥಿನ ಲೈಟಾಗಿ ಫ್ರೈ ಮಾಡಿ ಕೂಡ ಕೊನೆಯಲ್ಲಿ ಹಾಕಿ ಇಳಿಸ್ಕೊಬೋದು. ಆದರೆ ನಾನು ಕೊತ್ತಂಬರಿ ಹಾಕಿ ಇಳಿಸ್ಕೊತೀನಿ. ಇವಾಗ 2 ನಿಮಿಷ ಆಯಿತು. ಮೊಟ್ಟೆ ಹಾಕಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ಇವಾಗ ಕೊತ್ತಂಬರಿ ಹಾಕಿ ಇಳಿಸ್ಕೊತೀನಿ. ಮೊಟ್ಟೆ ಹಾಕೋವಾಗ ಮಾತ್ರ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಗ್ರೇವಿ ಗೊಜ್ಜೆಲ್ಲ ಫ್ರೈ ಆಗೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಸಾಕು. ಇವಾಗ ಆಲ್ಮೋಸ್ಟ್ ರೆಸಿಪಿ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಮೊಟ್ಟೆ ಇಷ್ಟಪಡೋರಿಗೆ ಖಂಡಿತ ನಾನು ಆಲ್ರೆಡಿ ಎಷ್ಟೊಂದು ರೆಸಿಪಿ ಹಾಕಿದ್ದೀನಿ. ಖಂಡಿತ ಈ ರೆಸಿಪಿನೂ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂದಂತ ತಿಳಿಸಿ. ಇದನ್ನು ನೀವು ವೈಟ್ ರೈಸ್ ಜೊತೆಗೆ, ಕುಷ್ಕ ಅಥವಾ ಚಪಾತಿ, ರೋಟಿ ಜೊತೆಗೆಲ್ಲ ಸೂಪರಾಗಿರುತ್ತೆ. ಖಂಡಿತ ಮೊಟ್ಟೆ ಇಷ್ಟಪಡೋರು ಈ ರೆಸಿಪಿ ನೋಡಿದ ತಕ್ಷಣ ಮಾಡ್ತೀರಾ ಅನ್ಕೊತೀನಿ. ಖಂಡಿತ ಟ್ರೈ ಮಾಡಿ ನೋಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಈ ಎಗ್ ಮಸಾಲ ಕರಿ ನಿಮಗೆ ಇಷ್ಟ ಆಗಿರುತ್ತೆ. ಹಾಗಾದರೆ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.